ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡ್ಬೇಕು ಅಂತ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ರು. ಒಕ್ಕಲಿಗ ಶ್ರೀಗಳ ಈ ಮಾತಿಗೆ ದನಿಗೂಡಿಸಿದ್ದಾರೆ ಚಲುವರಾಯಸ್ವಾಮಿ. ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನಿಸಬೇಕು. ಡಿಕೆಶಿ ಸಿದ್ದರಾಮಯ್ಯ ನಡುವೆ ಹೊಂದಾಣಿಕೆ ಚೆನ್ನಾಗಿದೆ. ಸ್ವಾಮೀಜಿಗಳು ತಮ್ಮ ಭಾವನೆಯನ್ನ ಹೇಳಿದ್ದಾರೆ, ತಪ್ಪೇನಿಲ್ಲ. ಹೈಕಮಾಂಡ್ ಬಳಿ ಸ್ವಾಮೀಜಿಗಳು ಮಾತನಾಡಬಹುದು ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ. ಇಲ್ಲ ಅಂತ ಕಾಣುತ್ತೆ, ಅಥವಾ ಇಲ್ಲ ಯಾರ್ದಾರ ಪ್ರವೋಕ್ ಇರ್ಬೋದು. ಇವೆಲ್ಲ ಎಲ್ಲ ರಾಜ್ಯದ ಟೈಮ್ ಸರಿ ಇಲ್ಲ ಅಂತ, ಈ ಥರದ್ದೆಲ್ಲ ವಾತಾವರಣ ಅದು. ಇಲ್ಲ ಯಾರು ಪ್ರವೋಕ್ ಮಾಡ್ತಾ ಇರ್ಬೋದು. ಈಗ BJP-ಯವ್ರದ್ದು ಕೈವಾಡ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತು ಒಳ್ಳೆ ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದೆ. 27 ಸೀಟ್ ಇದ್ದದ್ದು 17 ಸೀಟಿಗೆ ಬಂದಿದ್ದಾರೆ. 28 ಗೆಲ್ತೀವಿ ನಾವಿಬ್ಬರು ಜೊತೆ ಆದಮೇಲೆ ಅಂದಾಗ 17ಕ್ಕೆ ಬಂದಿದ್ದಾರೆ. ಸೊ ಇವೆಲ್ಲ ಆದಮೇಲೆ ಅವ್ರಿಗೊಂದು ಸ್ವಲ್ಪ ಶೇಕ್ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಅಪೋಸಿಷನ್ ಅವ್ರ ಕೈವಾಡನೂ ಇರ್ಬೋದು. ಸಚಿವರನ್ನ ಅಪೋಸಿಷನ್ ಅವ್ರು ಮಾತಾಡಿಸ್ತಾರ ಸರ್? ಇಲ್ಲ, ರಾಜಣ್ಣವ್ರು ಮಾತಾಡೋದು ಇವ್ರು ಮಾತಾಡೋದಲ್ಲ, ನೀವು ಸ್ವಾಮೀಜಿಯವರೆಲ್ಲ ಹೇಳ್ತಾರೆ ಅಂದ್ರಲ್ಲ, ಗೊತ್ತಿಲ್ಲ ನನಗೆ. ಈಗ ಒಕ್ಕಲಿಗ ಸ್ವಾಮೀಜಿ ಆಯಿತು, ಈಗ ವೀರಶೈವ ಸ್ವಾಮೀಜಿ ಅಂತ ಹೇಳ್ತಾ ಇದ್ದೀರಾ. ಇದರಲ್ಲಿ ಏನಾದ್ರು BJP-ಅವ್ರದ್ದು ಏನಾದ್ರು ಕೈವಾಡ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ನಾನು ಅನವಶ್ಯಕವಾಗಿ ಮೂಗು ತೋರಿಸೋದು ಮತ್ತು ಟಿವಿಗೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಅಭ್ಯಾಸ ನಂದಲ್ಲ. ಆದರೆ ನನಗೆ ಬಲವಾದ ನಂಬಿಕೆ ಇದೆ, ನಮ್ಮ ಕಾಂಗ್ರೆಸ್ ಹೈಕಮಾಂಡು ಇದಕ್ಕೆಲ್ಲ ಸರಿಪಡಿಸುವಂಥ ಶಕ್ತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.